ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಇಂದಿರಾವದನಾಂಭೋಜ ರಾಜಹಂಸಾಯ ವಿಷ್ಣವೇ ಅಮಂದಾನಂದಸಂದೋಹ ಸುಂದರಾಕೃತಯೇ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದುಕ್ತಾರ್ಥಸಂಗ್ರಹಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಸಮಸ್ತಗುರುಭ್ಯೋ ನಮಃ ಹರಿ ಓಂ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಗೀತಾ ವಿವೃತಿ ಉಪೋದ್ಘಾತವನ್ನು ಅರ್ಥಾತ್ ಉಪಕ್ರಮ ಭಾಗವನ್ನು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಏನೇನು ವಿವರಣೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅತ್ಯಂತ ಸೂಕ್ಷ್ಮದಲ್ಲಿ ನೋಡಿ ಆಯಿತು. ಅರ್ಥಾತ್ ಆಳವಾಗಿ ಅಂತ ಅರ್ಥ ಅಲ್ಲ, ಸೂಕ್ಷ್ಮವಾಗಿ ಅಂದರೆ ಹಾಗೆ ಮೇಲ್ನೋಟಕ್ಕೆ ಸ್ಥೂಲ ದೃಷ್ಟಿಯಿಂದ ನೋಡಿದಂತೆ ನೋಡಿದ್ದೇವೆ. ಇವತ್ತಿನಿಂದ ಗೀತಾ ವಿವೃತಿ ರಾಘವೇಂದ್ರ ಗುರುಸಾರ್ವಭೌಮರು ರಚನೆ ಮಾಡಿದ ಗೀತಾ ವಿವೃತಿಯ ಉಪಕ್ರಮವನ್ನು ನೋಡಿದ್ದೇವೆ. ಇನ್ನು ಮೊದಲನೆಯ ಅಧ್ಯಾಯದ ಪ್ರತಿ ಶ್ಲೋಕಗಳಿಗೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಭಾಷ್ಯಕ್ಕನುಗುಣವಾಗಿ ಅದೇಗೆ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ ಅರ್ಥವನ್ನು ಮಾಡ್ತಾರೆ ಅಂತನ್ನೋದನ್ನು ನೋಡುವಂತಹ ಪ್ರಯತ್ನವನ್ನು ಪ್ರಾರಂಭ ಮಾಡೋಣ. ತತ್ರ ಆದ್ಯ ಅಧ್ಯಾಯೋ ದ್ವಿತೀಯೇ ಕತಿಪಯ ಶ್ಲೋಕಾಶ್ಚ ಶ್ರೀಕೃಷ್ಣೇನಾರ್ಜುನ ಬೋಧನೆ ಪ್ರಸಕ್ತಿ ಸಂಪಾದನಾಯ ಪ್ರವೃತ್ತಾಃ. ಇಲ್ಲೇ ಮೊದಲನೆಯ ಅಧ್ಯಾಯ, ಎರಡನೆಯ ಅಧ್ಯಾಯದ ಕೆಲವು ಶ್ಲೋಕಗಳು, ಅಂದರೆ ಸುಮಾರು 10 ಶ್ಲೋಕಗಳು ಕೃಷ್ಣೇನ ಅರ್ಜುನ ಬೋಧನೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿದ್ನಲ್ಲ, ಯಾಕೆ ಉಪದೇಶ ಮಾಡಿದ, ಅದರ ಪ್ರಸಕ್ತಿ ಸಂಪಾದನಾಯ, ಅದಕ್ಕೆ ಏನು ಸಂದರ್ಭ ಒದಗಿ ಬಂದಿತ್ತು ಎನ್ನುವಂತಹ ಆ ಪ್ರಸಕ್ತಿಯನ್ನು ಮೊದಲನೆಯದಾಗಿ ಹೇಳಿ, ತತ್ರ ಅಯಮರ್ಥ ಧೃತರಾಷ್ಟ್ರ ಉವಾಚ, ಆ ಪ್ರಸಕ್ತಿ ಏನು ಅನ್ನುವಂತಹ ಆ ಸಂದರ್ಭಕ್ಕೆ ಏನಿತ್ತೋ ಅದಕ್ಕೆ ಉತ್ತರ ರೂಪವಾಗಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಸಾಧನ ಭೂಮೌ ಕುರುಕ್ಷೇತ್ರೇ ಯುಯುತ್ಸವಃ ಯುದ್ಧಂ ಇಚ್ಛಂತಃ ಏವ ಸಮವೇತಾಃ ಮಿಲಿತಾಃ ಸಂತಃ ಮಾಮಕಾಃ ಮದೀಯಾಃ ದುರ್ಯೋಧನಾದಯಃ ಪಾಂಡವಾಶ್ಚ ಹೇ ಸಂಜಯ ಕಿಂ ಅಕುರ್ವತ ಇತಿ. ಈ ಶ್ಲೋಕದ ಅರ್ಥವನ್ನು ಹೇಗೆ ಅರ್ಥೈಸಬೇಕು ಅಂತ ನಮಗೆ ರಾಘವೇಂದ್ರ ಗುರುಸಾರ್ವಭೌಮರು ವಿವರಣೆಯನ್ನು ಹೇಳುತ್ತಾರೆ. ಧರ್ಮಕ್ಷೇತ್ರೇ ಅಂದರೆ ಏನಂತ ಅರ್ಥ ಅಂದರೆ ಧರ್ಮ ಸಾಧನ ಭೂಮೌ, ಅಲ್ಲಿ ಹೋಗಿ ಧರ್ಮದ ಸಾಧನೆಯನ್ನು ಮಾಡಬೇಕು. ಒಳ್ಳೆ ಕ್ಷೇತ್ರ ಅದು, ಧರ್ಮಕ್ಕೆ ಸಾಧನೀಭೂತವಾಗಿರ್ತಕ್ಕಂತಹ ಕ್ಷೇತ್ರ. ಎಲ್ಲಿ ಯುದ್ಧ ಆಯಿತು? ಕುರುಕ್ಷೇತ್ರೇ. ಕುರುಕ್ಷೇತ್ರ ಎನ್ನುವಂತಹದರಲ್ಲಿ ಅಂದರೆ ಆ ಕುರುಕ್ಷೇತ್ರ ಎಂಥದ್ದು ಧರ್ಮ ಸಾಧನೀಭೂತವಾಗಿರ್ತಕ್ಕಂತಹ ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಕ್ಷೇತ್ರ. ಆ ಕ್ಷೇತ್ರದ ಹೆಸರೇನು? ಕುರುಕ್ಷೇತ್ರ. ಹೀಗಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರೆ ಧರ್ಮ ಸಾಧನೀಭೂತವಾಗಿರ್ತಕ್ಕಂತಹ ಕುರುಕ್ಷೇತ್ರದಲ್ಲಿ ಯುಯುತ್ಸವ ಅಂದರೆ ಯುದ್ಧವನ್ನು ಮಾಡಲಿಕ್ಕೆ ಅಂತ ಇಚ್ಛೆ ಪಟ್ಟಿರ್ತಕ್ಕಂತಹ, ಯುಯುತ್ಸವ ಯುದ್ಧಂ ಇಚ್ಛಂತಹ ಯುದ್ಧವನ್ನು ಮಾಡಬೇಕು ಅಂತ ಅಪೇಕ್ಷಿಸಿರ್ತಕ್ಕಂತಹ, ಸಮವೇತಾಃ ಅಲ್ಲೆಲ್ಲರೂ ಕೂಡ ಸೇರಿರತಕ್ಕಂತಹ. ಯಾರ್ಯಾರು ಸೇರಿದ್ದಾರೆ?
ಮಾಮಕಾಹ ನನ್ನವರಾಗಿರ್ತಕ್ಕಂತಹ ಮದೀಯಾಹ ಯಾರ್ಯಾರು ದುರ್ಯೋಧನಾದಯ ಪಾಂಡವಾಶ್ಚ ನನ್ನವರೇ ಆಗಿರ್ತಕ್ಕಂತಹ ದುರ್ಯೋಧನಾದಿಗಳು ನನ್ನದೇ ಆಗಿರ್ತಕ್ಕಂತಹ ಪಾಂಡವರು. ನೋಡಿ ರಾಘವೇಂದ್ರ ಗುರು ಸಾರ್ವಭೌಮರ ವಿಶಿಷ್ಟವಾದ ಶೈಲಿ ಹೇಗಿದೆ. ಧೃತರಾಷ್ಟ್ರನಲ್ಲಿರುವ ಒಂದು ಭಾವನೆ ಏನು ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳುತ್ತಾರೆ. ಇಲ್ಲಿ ಮಾಮಕಾಹ ಪಾಂಡವಾಹ ಚ ಅನ್ನೋದರಲ್ಲಿ ನನ್ನ ಮಕ್ಕಳು ನನ್ನ ಮಕ್ಕಳಲ್ಲದ ಪಾಂಡವರು ಅಂತ ಹೀಗೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಬರುವುದಿಲ್ಲ ಅಂತೇನಲ್ಲ. ಮಾಮಕಾಹ ಅಂದರೆ ನನ್ನ ಮಕ್ಕಳು ದುರ್ಯೋಧನಾದಿಗಳು, ಚ ಮತ್ತು ಪಾಂಡವಾಹ ನನ್ನ ಮಕ್ಕಳಲ್ಲದ ಪಾಂಡವರು ಅಂತ ಮಾಡಲಿಕ್ಕೆ ಸಂಭವ ಇದೆ, ಇಲ್ಲ ಅಂತೇನಲ್ಲ. ಆದರೆ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳೋದು ನೋಡಿ, ಮಾಮಕಾಹ ಅಂದರೆ ಮದೀಯಾಹ ದುರ್ಯೋಧನಾದಯ ಪಾಂಡವಾಶ್ಚ ನನ್ನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳು ಮತ್ತು ಪಾಂಡವರು ಅಂದರೆ ಅವರು ನನ್ನ ಮಕ್ಕಳೇ, ನನ್ನ ತಮ್ಮನೇ ಮಕ್ಕಳೇ, ನನ್ನ ತಮ್ಮನ ಮಕ್ಕಳೇ, ಆದ್ದರಿಂದಾಗಿ ಅವರು ನನ್ನ ಮಕ್ಕಳ ಲೆಕ್ಕವೇ. ಇದೊಂದು ದೃಷ್ಟಿ, ಧೃತರಾಷ್ಟ್ರನ ದೃಷ್ಟಿ. ಅಥವಾ ರಾಘವೇಂದ್ರ ಗುರು ಸಾರ್ವಭೌಮರ ಅಭಿಪ್ರಾಯ ಹೀಗೂ ಇರಬಹುದು. ಮಾಮಕಾಹ ಯಾರು ದುರ್ಯೋಧನಾದಯ, ಚ ಮತ್ತು ಪಾಂಡವಾಹ ನನ್ನ ಮಕ್ಕಳಲ್ಲದ ಪಾಂಡವರು ಅಂತ. ಡ್ಯುವೆಲ್ ಪರ್ಸ್ನ್ಯಾಲಿಟಿ ಧೃತರಾಷ್ಟ್ರನ ಪರ್ಸ್ನ್ಯಾಲಿಟಿ. ಅವನ ಸೋದರನ ಮಕ್ಕಳ ಮೇಲೆ ಪ್ರೀತಿ ಇದೆ ಅಂದರೆ ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂದರೆ ಪ್ರೀತಿ ಇಲ್ಲ. ಪ್ರಾಯಶಃ ಈ ಸಂದರ್ಭದಲ್ಲಿ ಅಜ್ಞಾನದಿಂದ ಅವನಿಗೆ ಪ್ರೀತಿ ಇಲ್ಲ. ಅವು ಎರಡನ್ನೂ ಕೊಡಬೇಕು. ಅವನ ಮೂಲ ಸ್ವರೂಪವನ್ನು ನೋಡಿದಾಗ ಅವನಿಗೆ ಪಾಂಡವರಲ್ಲಿ ಪ್ರೀತಿ ಇದೆ. ಈಗ ಅವತಾರದ ದೃಷ್ಟಿಯಿಂದ ತಾನು ಮಾಡ್ತಕ್ಕಂತಹ ಕಾರ್ಯಗಳನ್ನು ನೋಡಿದಾಗ ಪ್ರೀತಿ ಇಲ್ಲ. ಎರಡೂ ಅರ್ಥೈಸಲಿಕ್ಕೆ ಬರುವಂತೆ ಹೇಗೆ ಈ ಶ್ಲೋಕ ಇದೆ ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ತಮ್ಮ ಗೀತಾ ವಿವೃತ್ತಿಯಲ್ಲಿ ತಿಳಿಸಿಕೊಟ್ರು. ಮದೀಯಾಹ ಅಂದರೆ ಏನಂತರ್ಥ ಅಂದರೆ ದುರ್ಯೋಧನಾದಯ ಪಾಂಡವಾಶ್ಚ ಹೇ ಸಂಜಯ ಕಿಮ್ಮ ಕುರ್ವತ, ಎಲೈ ಸಂಜಯನೇ ಅವರು ಏನು ಮಾಡಿದರಪ್ಪ ಹೇಳು ಎಂಬುದಾಗಿ ಕೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇತಿ ಶಬ್ದೋ ಯೋಜ್ಯ, ಇಲ್ಲಿ ಇತಿ ಅಂತ ಶಬ್ದ ಇಲ್ಲ, ಆದರೆ ನಾವು ಇತಿ ಎನ್ನುವಂತಹ ಶಬ್ದವನ್ನು ಸೇರಿಸಿಕೊಳ್ಳಬೇಕು. ಪಾಂಡವಾನಾಂ ಭಗವತ್ ಪ್ರಿಯತ್ವಂ ಸರ್ವಸಾಕ್ಷಿಕಂ ಅಪ್ಯಜಾನನ್ ಧೃತರಾಷ್ಟ್ರ ಸ್ವಪುತ್ರಾಣಾಂ ವಿಜಯ ವಿವಿದಿಶಯ ಸಂಜಯಂ ಪಪ್ರಚ್ಛ ಇತ್ಯರ್ಥ. ಅಂದರೆ ಏನಂತ ಅರ್ಥ ಅಂದರೆ ಇಲ್ಲಿ ಇತಿ ಅಂತನ್ನುವಂತಹ ಶಬ್ದವನ್ನು ಸೇರಿಸಿಕೊಳ್ಬೇಕು. ಪಾಂಡವಾನಾಂ ಪಾಂಡವರೇನಿದ್ದಾರೋ ಅವರು ಭಗವತ್ ಪ್ರಿಯತ್ವಂ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿರ್ತಕ್ಕಂಥವರು. ಪಾಂಡವಾನಾಂ ಭಗವತ್ ಪ್ರಿಯತ್ವಂ ಪಾಂಡವರು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅನ್ನುವಂತಹ ವಿಷಯ ಏನಿದೆ ಇದು ಒಬ್ಬರಿಗೆ ಇಬ್ಬರಿಗೆ ಗೊತ್ತಿದ್ದ ವಿಷಯ ಅಂತ ತಿಳಿಯೋದು ಬೇಡ. ಸರ್ವಸಾಕ್ಷಿಕಂ ಅದು ಎಲ್ಲರಿಗೂ ವಿದಿತವಾದ ವಿಷಯ. ಕೌರವರಿಗೂ ಗೊತ್ತಿದೆ, ಸ್ವತಃ ಪಾಂಡವರಿಗಂತೂ ಗೊತ್ತೇ ಇದೆ, ಜಗತ್ತಿಗೆ ಗೊತ್ತಿದೆ, ಸಕಲ ಶಾಸ್ತ್ರಗಳಲ್ಲಿಯೂ ಅದೇ ವಿಷಯ ಪ್ರತಿಪಾದಿತವಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರೇ ಪ್ರಿಯನಾಗಿದ್ದಾನೆ. ದುರ್ಯೋಧನಾದಿಗಳ ಬಗ್ಗೆ ಅವನಿಗೆ ಒಲವಿಲ್ಲ. ಅವರು ಮಹಾದ್ರೋಹಿಗಳು, ವಿಶ್ವಾಸಘಾತಕರು, ಆದ್ದರಿಂದಾಗಿ ಅವರಲ್ಲಿ ಪ್ರೇಮವನ್ನು ಪರಮಾತ್ಮ ಮಾಡಲಿಲ್ಲ. ಹೀಗಾಗಿ ಪಾಂಡವಾನಾಂ ಭಗವತ್ ಪ್ರಿಯತ್ವಂ ಸರ್ವಸಾಕ್ಷಿಕಂ ಅಪ್ಯಜಾನನ್ ಅದನ್ನು ಎಲ್ಲರೂ ತಿಳಿದಿದ್ದರೂ ಕೂಡ ಧೃತರಾಷ್ಟ್ರ ಮಾತ್ರ ಸ್ವಪುತ್ರಾಣಾಂ ವಿಜಯ ವಿವಿದಿಶಯ ಧೃತರಾಷ್ಟ್ರ ಮಾತ್ರ ಆ ವಿಷಯವನ್ನು ಅಂದರೆ ಆ ವಿಷಯ ಗೊತ್ತಿದೆ, ಆದರೆ ಅವರೇ ಗೆಲ್ತಾರೆ ಅಂತನ್ನುವ ವಿಷಯ ಅವನಿಗೆ ಒಂದು ಸ್ವಲ್ಪ ಸಂಶಯ ಈಗ. ಹೀಗಾಗಿ ಅವನೇನು ಮಾಡಿದ್ದಾನೆ, ಇದು ಎಲ್ಲರಿಗೂ ಕೂಡ ತಿಳಿದಿದ್ದರೂ ಕೂಡ ಸರ್ವವಿದಿತ ವಿಷಯವಾಗಿದ್ದರೂ ಕೂಡ ಅದನ್ನು ಅಪಿ ಅಜಾನನ್ ತಿಳಿಯದೇ ಇರತಕ್ಕಂತಹ ಅಂದರೆ ಅವನ ವಿಚಾರ ಏನು, ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪಕ್ಷದಲ್ಲಿದ್ದಾನೆ ಎನ್ನುವುದು ಧೃತರಾಷ್ಟ್ರನಿಗೆ ಗೊತ್ತು, ಅವರೇ ಗೆಲ್ತಾರೆ ಅಂತನ್ನೋದು ಜಗತ್ತಿಗೆ ಗೊತ್ತು. ಯಾಕೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ಎಲ್ಲಿ ಕೃಷ್ಣಾರ್ಜುನರಿದ್ದಾರೋ ಅಲ್ಲೇ ವಿಜಯ ಅನ್ನೋದೇನಿದೆ ಇದು ಜಗತ್ತಿನಲ್ಲಿ ಸಿದ್ಧವಾದ ವಿಷಯ. ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ, ಕೃಷ್ಣ ಎಲ್ಲಿ ನಿಂತಿದ್ದಾನೋ ಅಲ್ಲೇ ಗೆಲ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೂ ಧೃತರಾಷ್ಟ್ರ ಸ್ವಪುತ್ರಾಣಾಂ ವಿಜಯ ವಿವಿದಿಶಯ, ಆದರೂ ಕೂಡ ಧೃತರಾಷ್ಟ್ರ ತನ್ನ ಮಕ್ಕಳು ಯುದ್ಧದಲ್ಲಿ ಗೆಲ್ಲಬಹುದೋ ಏನೋ ಎನ್ನುವಂತಹ ಕುತೂಹಲದಿಂದ, ಅಂದರೆ ಧೃತರಾಷ್ಟ್ರನ ಒನ್ ಸೈಡ್ ಅವನ ಮನಸ್ಸಿನೊಳಗಿನ ಒಂದು ಕಾರ್ನರ್ ಅವನಿಗೆ ಮತ್ತು ಒಂದು ಆಸೆ ಇದೆ, ತನ್ನ ಮಕ್ಕಳು ಗೆಲ್ಲಬಹುದು ಈ ಯುದ್ಧದಲ್ಲಿ,
ಪರಮಾತ್ಮನನ್ನು ಎದುರು ಹಾಕಿ ನಿಂತ್ಕೊಂಡ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವನಿಗೆ ತತ್ವ ಗೊತ್ತು. ವಿಷ್ಣು ವೈಷ್ಣವರ ದ್ವೇಷವನ್ನು ಮಾಡಿದಾಗ ನಾವು ಗೆಲ್ಲುವುದು ತುಂಬ ಕಷ್ಟ ಅನ್ನೋದು ಅವನಿಗೆ ಗೊತ್ತು. ಯಾಕೆ ಸ್ವತಃ ಅವನು ಕೂಡ ವಿಷ್ಣು ಭಕ್ತನೇ ಮೂಲ ರೂಪದಲ್ಲಿ. ಹೀಗಾಗಿ ಅವನಲ್ಲಿ ಆ ಸಾತ್ವಿಕವಾದ ಬುದ್ಧಿ ಇರೋಣದರಿಂದ ಅದು ಗೊತ್ತಿದೆ, ಇಲ್ಲ ಅಂತಲ್ಲ. ಆದರೂ ಅವನಿಗೊಂದು ಕಾರ್ನರ್ ಏನು ಅಂದರೆ, ಮಕ್ಕಳ ಮೇಲಿನ ಮೋಹದಿಂದಾಗಿ ನನ್ನ ಮಕ್ಕಳು ಏನಾದರೂ ಗೆಲ್ಲಬಹುದಾ, ಧೃತರಾಷ್ಟ್ರ ಸ್ವಪುತ್ರಾಣಾಂ ವಿಜಯ ವಿವಿಧಿಷಯ, ಅಂದರೆ ನನ್ನ ಮಕ್ಕಳು ಏನಾದರೂ ಗೆಲ್ಲಬಹುದೋ ಏನೋ ಎನ್ನುವಂತಹ ಒಂದು ಕುತೂಹಲ ಇದೆ ಅವನಿಗೆ. ಆ ಕುತೂಹಲದಿಂದ ಸಂಜಯಂ ಪಪ್ರಚ್ಛ, ಸಂಜಯನನ್ನು ಕೇಳಿದ. ಆಗ ಸಂಜಯ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಉವಾಚ ಹೇಳಿದನು. ತದಾ ಆ ಸಮಯದಲ್ಲಿ ರಾಜನಾಗಿರ್ತಕ್ಕಂತಹ ದುರ್ಯೋಧನನು ವ್ಯೂಹವಾಗಿ ರಚಿಸಲ್ಪಟ್ಟ ಪಾಂಡವಾನೀಕಂ ಪಾಂಡವರ ಸೈನ್ಯವನ್ನು ದೃಷ್ಟ್ವಾತು ನೋಡಿದ ಕೂಡಲೇನೆ ಆಚಾರ್ಯಂ ಗುರುಗಳಾದ ದ್ರೋಣಾಚಾರ್ಯರನ್ನು ಉಪಸಂಗಮ್ಯ ಹೊಂದಿ ವಚನಂ ಈ ರೀತಿಯಾಗಿರ್ತಕ್ಕಂತಹ ಮಾತನ್ನು ಅಬ್ರವೀತ್ ಹೇಳಿದನು. ಈಗ ವಿವೃತ್ತಿಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಹೀಗೆ ಅಪ್ಪಣೆಯನ್ನು ಕೊಡ್ತಾರೆ. ಈ ಶ್ಲೋಕದ ಒಂದು ರಹಸ್ಯ ಏನು, ಈ ಶ್ಲೋಕ ಸಂಜಯ ಹೇಳಿದ ಅಂತನ್ನುವ ಶ್ಲೋಕದ ಅಭಿಪ್ರಾಯ ಏನು ಅಂದರೆ, ಧೃತರಾಷ್ಟ್ರ ಪ್ರಶ್ನಸ್ಯ ಸಂಜಯ ಉತ್ತರಂ ಉಕ್ತವಾನ್. ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯನು ಉತ್ತರವನ್ನು ಹೇಳಿದನು ಅಂತ ಹೇಳಿ. ಇತ್ಯಾಹ ವೈಶಂಪಾಯನೋ ಜನಮೇಜಯಂ ಪ್ರತಿ, ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಇಷ್ಟು ದಿವಸ ನಮಗೆಲ್ಲ ಪ್ರಶ್ನೆ ಬಂದಿತ್ತೋ ಬಂದಿರಲಿಲ್ವೋ, ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಬಂದಿರಲಿಕ್ಕಿಲ್ಲ. ಏನು ಅಂದರೆ, ಧೃತರಾಷ್ಟ್ರ ಉವಾಚ ಅಂತ ಹೇಳ್ತಾ ಇದ್ದಾರೆ, ಸಂಜಯ ಉವಾಚ ಅಂತ ಹೇಳ್ತಾ ಇದ್ದಾರೆ, ಸಂಜಯನೇ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಅಂತ ಹೇಗಾಗತ್ತೆ? ಧೃತರಾಷ್ಟ್ರ ಪ್ರಶ್ನೆ ಕೇಳುವಾಗ ಧೃತರಾಷ್ಟ್ರ ಉವಾಚ ಹೇಗೆ, ಸಂಜಯ ಹೇಳ್ತಾ ಇರುವಾಗ ಸಂಜಯ ಉವಾಚ ಹೇಗೆ? ಅಂದರೆ ಇಲ್ಲಿ ಮತ್ಯಾರೋ ಇನ್ನೂ ಸಂಭಾಷಣೆ ಮಾಡ್ತಾ ಇದ್ದಾರೆ ಅಂತನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಸಂಜಯ ನಾನು ಹೇಳ್ತೇನೆ ಅಂತ ಹೇಳ್ತಾನೋ ಹೊರತು ಸಂಜಯ ಉವಾಚ ಅಂತ ಬರುವುದಿಲ್ಲ. ಧೃತರಾಷ್ಟ್ರ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾನೋ ಹೊರತು ಧೃತರಾಷ್ಟ್ರ ಉವಾಚ ಅಂತ ಬರುವುದಿಲ್ಲ. ಹಾಗಾದರೆ ಧೃತರಾಷ್ಟ್ರ ಉವಾಚ ಸಂಜಯ ಉವಾಚ ಅಂತ ಬರಬೇಕಾದ್ರೆ ನಿಜವಾಗಿಯೂ ಈ ಭಗವದ್ಗೀತೆ ಯಾರಿಬ್ಬರ ಕನ್ವರ್ಷನ್, ಯಾರಿಬ್ಬರಲ್ಲಿ ನಡೆದ ಸಂಭಾಷಣೆ ಅನ್ನುವುದೊಂದು ಒಂದು ದೊಡ್ಡ ಪ್ರಶ್ನೆ ಭಕ್ತಾದಿಗಳಿಗೆ ಮೂಡುತ್ತದೆ. ಆ ಪ್ರಶ್ನೆಯನ್ನು ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ಈ ಮೊದಲೇದಕ್ಕೆ ಹೇಳಲಾರ್ದೆ, ಧೃತರಾಷ್ಟ್ರ ಉವಾಚ ಅನ್ನೋದಕ್ಕೆ ಹೇಳಲಾರ್ದೆ ಸಂಜಯ ಉವಾಚ ಅನ್ನೋದಕ್ಕೆ ಹೇಳಿಬಿಟ್ರೆ ಆಯ್ತಲ್ಲ, ಎರಡಕ್ಕೂ ಸರಿ ಹೋಯಿತು. ಹಾಗೇನೆ ಮುಂದಿಂದೆಲ್ಲ ತಿಳಿತಾ ಹೋಗಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ನಿಜವಾಗಿಯೂ ಈ ಭಗವದ್ಗೀತೆ ಯಾರಿಬ್ಬರಲ್ಲಿ ನಡೆದ ಸಂಭಾಷಣೆ ಅಂದರೆ ವೈಶಂಪಾಯನ ಜನಮೇಜಯರ ಮಧ್ಯದಲ್ಲಿ ಸಂಭಾಷಣೆ. ಹೀಗಾಗಿ ವೈಶಂಪಾಯನರು ಧೃತರಾಷ್ಟ್ರ ಉವಾಚ ಅಂತ ಹೇಳಿದರು. ಅದೇ ರೀತಿಯಾಗಿ ವೈಶಂಪಾಯನರು ಈಗ ಸಂಜಯ ಉವಾಚ ಅಂತ ಹೇಳಿದರು ಅಂತ ತಿಳ್ಕೊಳ್ಳಿ ಅಂತಾರೆ. ಅಂದರೆ ಮೂಲ ಸಂವಾದ ಯಾರದಿದೆ ಅದನ್ನು ಮರೆತು ಬಿಡಬೇಡಿ. ಭಗವದ್ಗೀತೆಯನ್ನು ಕೇಳುವ ಒಂದು ಭರದೊಳಗೆ, ಭಕ್ತಿಯೊಳಗೆ ಇದಕ್ಕೆ ಮೂಲವಾಗಿರ್ತಕ್ಕಂತಹ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯ ಕರ್ತೃಗಳೇನಿದ್ದಾರೋ ಆ ಗುರುಗಳನ್ನು ಮರಿಬೇಡಿ. ಯಾಕಂದರೆ ಅವರ ಸಂಭಾಷಣೆಯಿಂದ ಜಗತ್ತಿಗೆ ಬಂದಿರತಕ್ಕಂಥದ್ದು ಈ ಭಗವದ್ಗೀತೆ. ಖರೆ ಪ್ರಧಾನವಾಗಿ ಯಾರಿಂದ ನಮಗೆ ಬಂತೋ ಭಗವಾನ್ ವೇದವ್ಯಾಸ ದೇವರು ಅವರ ಬಗ್ಗೆ ನಿರೂಪಣೆಯನ್ನು ಮಾಡಿ ಆಯಿತು. ಉಪದೇಶ ಮಾಡಿರ್ತಕ್ಕಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅವನ ಬಗ್ಗೆ ಹೇಳಿ ಆಯಿತು. ಉಪೋದ್ಘಾತದಲ್ಲಿ ಇವೆಲ್ಲ ವಿಷಯಗಳು ಚರ್ಚೆ ಆಯಿತು. ಕೇಳಿಸಿಕೊಂಡಿರ್ತಕ್ಕಂತಹ ಅರ್ಜುನ ಅವನ ಹಿರಿಮೆಯನ್ನು ಕೂಡ ಉಪಕ್ರಮದಲ್ಲಿ ಕೇಳಿಯಾಯಿತು. ಸರಿ, ಇಷ್ಟಾದ ನಂತರದಲ್ಲಿ ಹೇಳಿದವರನ್ನು ಕೇಳಿದವರನ್ನು ಒಟ್ಟಾರೆ ಈ ಭಗವದ್ಗೀತೆಯಲ್ಲಿ ಅಡಕವಾಗಿರ್ತಕ್ಕಂತಹ ಸಕಲ ಶಾಸ್ತ್ರಗಳ ಸಂಕ್ಷಿಪ್ತ ಸಾರವನ್ನು, ಆ ಸ್ಥೂಲ ಸ್ವರೂಪವನ್ನು ಯಥಾಮತಿಯಾಗಿ ತಿಳಿದಾಯಿತು. ಹಾಗಾದರೆ ಈಗ ಇನ್ನೊಂದು ಸಂಭಾಷಣೆಯನ್ನು ನಾವು ತಿಳಿಲಿಲ್ಲ. ಈ ಉಪೋದ್ಘಾತದೊಳಗೆ ಒಂದು ಸಂಭಾಷಣೆಯನ್ನು ನಾವು ತಿಳಿಲಿಲ್ಲ. ಭಗವಂತ ಅರ್ಜುನ ಬರೆದ ವೇದವ್ಯಾಸರು ಎಲ್ಲ ಶಾಸ್ತ್ರಗಳಲ್ಲಿ ಶ್ರೇಷ್ಠ ಮಹಾಭಾರತದಲ್ಲಿ ಮತ್ತೆ ಭಗವದ್ಗೀತೆ ಅದರ ಸಾರ ಏನು, ಅದಕ್ಕೆ ಶಾಸ್ತ್ರಗಳಲ್ಲಿ ಮತ್ತೆ ಹೇಗೆ ಹೇಳಿದ್ದಾರೆ, ಶ್ರುತಿ ಸ್ಮೃತಿಗಳಲ್ಲಿ ಇದೇ ವಿಷಯಗಳು ಹೇಗೆ ಬಂದಿವೆ ಅನ್ನೋದನ್ನು ಉಪಕ್ರಮದಲ್ಲಿ ನೋಡಿ ಆಯಿತು. ಆದರೆ ಮತ್ತೊಬ್ಬರ ಸಂಭಾಷಣೆಯನ್ನು ಬಿಟ್ಟುಬಿಟ್ಟಿವೆಯಲ್ಲ.
ಹಾಗೆ ಬಿಡಬೇಡಿ. ಶಾಸ್ತ್ರಗಳ ಪ್ರತಿ ಸಂಭಾಷಣೆಯನ್ನು ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ಮಹನೀಯರು, ಅವರ ಸ್ಮರಣೆಯನ್ನು ನಾವು ಮಾಡಬೇಕು ಅಂತಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ನೋಡಿ ಎಲ್ಲಿಗೆ ತಂದು ಹಚ್ತಾರೆ ಅಂದರೆ, ಧೃತರಾಷ್ಟ್ರ ಪ್ರಶ್ನಸ್ಯ ಸಂಜಯ ಉತ್ತರಂ ಮುಕ್ತವಾನ್ ಇತ್ಯಾಹ ವೈಶಂಪಾಯನೋ ಜನಮೇಜಯಂ ಪ್ರತಿ ಸಂಜಯ ಉವಾಚ ಇತ್ಯಾದಿ ನವಭಿ ಶ್ಲೋಕೈ. ಇವೇ ಮೊದಲಾಗಿರ್ತಕ್ಕಂತಹ 9 ಶ್ಲೋಕಗಳಿಂದ ದುರ್ಯೋಧನ ಕೃತ ವ್ಯಾಪಾರಂ ಆಹ ದೃಷ್ಟ್ವೇತ್ಯಾದಿನ, ದುರ್ಯೋಧನ ಮಾಡಿರ್ತಕ್ಕಂತಹ ಕಾರ್ಯಗಳನ್ನು ದೃಷ್ಟ್ವಾ ನೋಡಿ ಎನ್ನುವ ಮೊದಲಾದ ಶ್ಲೋಕಗಳಿಂದ ಸಂಜಯ ಹೇಳಿದನು. ದೃಷ್ಟ್ವೇತ್ಯಾದಿನ ಎನ್ನುವಂತಹ ಶ್ಲೋಕಗಳಿಂದ, ದೃಷ್ಟ್ವಾತು ಪಾಂಡವಾನೀಕಂ ಅಂತ ಏನು 2ನೇ ಶ್ಲೋಕ ನೋಡಿದ್ದೇವೆ, ಅಲ್ಲಿಂದ 9 ಶ್ಲೋಕಗಳವರೆಗೆ ಸಂಜಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ದುರ್ಯೋಧನಸ್ತು ರಾಜ. ಇಲ್ಲಿ ರಾಜ ಅಂದರೆ ಯಾರು? ದುರ್ಯೋಧನ. ಅವನು ಯಾಕೆ ಬಂದಿದ್ದಾರೆ? ತದಾ ಆ ಸಂದರ್ಭದಲ್ಲಿ ಯುದ್ಧಾರ್ಥಂ, ಯುದ್ಧಕ್ಕೋಸ್ಕರವಾಗಿ ಮಿಲಿತ ಸಮಯೇ, ಸೇರಿರ್ತಕ್ಕಂತಹ ಸಮಯದಲ್ಲಿ ವ್ಯೂಢಂ, ವ್ಯೂಹಾತ್ಮನ ರಚಿತಂ ಪಾಂಡವ ಸೈನ್ಯಂ ದೃಷ್ಟ್ವಾ. ಹಾಗಾದರೆ ದೃಷ್ಟ್ವಾ ವ್ಯೂಢಂ ಅಂದರೆ ಏನಂತ ಅರ್ಥ ಅಂದರೆ, ವ್ಯೂಹದಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಪಾಂಡವ ಸೈನ್ಯವನ್ನು, ಪಾಂಡವರ ಸೈನ್ಯ ಹೇಗೆ ವಿಭಾಗ ಆಗಿತ್ತು ಅಂದರೆ ವ್ಯೂಹಗಳಿಂದ ಅದನ್ನು ರಚನೆಯನ್ನು ಮಾಡಿಯಾಗಿದ್ದರು. ಹೀಗಾಗಿ ವ್ಯೂಹಾತ್ಮಕವಾಗಿರ್ತಕ್ಕಂತಹ ಅದೇನು ರಚನೆಯಾಗಿತ್ತೋ ಪಾಂಡವ ಸೈನ್ಯ ಇದೆ, ಆ ಪಾಂಡವ ಸೈನ್ಯವನ್ನು ದೃಷ್ಟವ ನೋಡಿ. ಇತಿವಾತೋಹೋ ಅನ್ವಯ, ಯಾರ ಸಮೀಪಕ್ಕೆ ಬಂದ ಅವನು? ದ್ರೋಣಾಚಾರ್ಯ ಸಮೀಪಮ್ಮಾಗತ್ಯ ವಚನಂ ಉವಾಚ. ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನಂತಾನೆ ಅಂದರೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯ, ಹೇ ದ್ರೋಣಾಚಾರ್ಯರೇ, ತವ ನಿನ್ನ ಧೀಮತ ಬುದ್ಧಿವಂತನಾದ ಶಿಷ್ಯನಿಂದ ದೃಪದ ಪುತ್ರೇಣ, ದೃಪದ ರಾಜನ ಮಗನಾಗಿರ್ತಕ್ಕಂತಹ ದೃಷ್ಟದ್ಯುಮ್ನನಿಂದ, ದೃಪದ ಪುತ್ರೇಣ ಅಂದರೆ ದೃಷ್ಟದ್ಯುಮ್ನನಿಂದ ವ್ಯೂಢಾಂ, ವ್ಯೂಹವಾಗಿ ರಚಿಸಲ್ಪಟ್ಟ ಪಾಂಡುಪುತ್ರಾಣಾಂ ಮಹತೀಂ ಏತಾಂ ಚಮೂಂ ಪಶ್ಯ, ಪಾಂಡವರುಗಳ ಈ ದೊಡ್ಡದಾದ ಸೈನ್ಯವನ್ನು ಪಶ್ಯ ನೋಡು. ತದ್ವಚನಮೇವ ಅನುವದತಿ ಸಂಜಯ ಪಶ್ಯೈತಾಂ ಇತ್ಯಾದಿನ. ಆ ಮಾತನ್ನೇ ಸಂಜಯನು ಪಶ್ಯೈತಾಂ ಇತ್ಯಾದಿ ಶ್ಲೋಕಗಳಿಂದ ಅನುವಾದವನ್ನು ಮಾಡ್ತಾ ಇದ್ದಾನೆ. ಪಶ್ಯೈತಾಂ ಇತ್ಯಾದಿನ ಅನುವದತಿ. ಹೇ ಆಚಾರ್ಯ, ಎಲೈ ಆಚಾರ್ಯರೇ, ದ್ರೋಣಾಚಾರ್ಯರೇ, ತವ ಶಿಷ್ಯೇಣ ಧೀಮತ ದೃಷ್ಟದ್ಯುಮ್ನೇನ, ನಿಮ್ಮ ಶಿಷ್ಯನಾಗಿರ್ತಕ್ಕಂತಹ ಬುದ್ಧಿವಂತನಾದ ದೃಷ್ಟದ್ಯುಮ್ನನಿಂದ ವ್ಯೂಢಾಂ, ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರಾಣಾಂ ಏತಾಂ ಮಹತೀಂ ಚಮೂಂ ಅಂದರೆ ಪಾಂಡವರ ಈ ದೊಡ್ಡದಾದ ಚಮೂಂ ಅಂದರೆ ಸೈನ್ಯವನ್ನು ಪಶ್ಯ ನೋಡಿರಿ. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಅತ್ರ ಈ ಸೈನ್ಯದಲ್ಲಿ ಮಹೇಶ್ವಾಸಾಹ, ದೊಡ್ಡ ದೊಡ್ಡ ಧನುಸ್ಸುಳ್ಳಂತಹ, ಮಹೇಶ್ವಾಸಾಹ ದೊಡ್ಡ 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 ಧನುಸ್ಸುಳ್ಳಂತಹ, ಯುದ್ಧದಲ್ಲಿ ಭೀಮಾರ್ಜುನ ಸಮಾಹ, ಭೀಮ ಮತ್ತು ಅರ್ಜುನರುಗಳಿಗೆ ಸಮರಾಗಿರ್ತಕ್ಕಂತಹ, ಶೂರಾಹ ಶೂರರು, ಸಂತಿ ಇದ್ದಾರೆ, ಯುಯುಧಾನಃ ಸಾತ್ವಿಕಿಯು, ವಿರಾಟಃ ವಿರಾಟರಾಜನು, ಮಹಾರಥಃ ದ್ರುಪದಃ ಮಹಾರಥಿಕನಾಗಿರ್ತಕ್ಕಂತಹ ದ್ರುಪದನು, ಚ ಮತ್ತು ದೃಷ್ಟಕೇತುನು ಅಂದರೆ ದೃಷ್ಟಕೇತು ರಾಜನು, ಚೇಕಿತಾನಃ ಚೇಕಿತಾನನು, ಚ ಮತ್ತು ವೀರ್ಯವಾನ್ ಬಲಿಷ್ಠನಾಗಿರ್ತಕ್ಕಂತಹ ಕಾಶೀರಾಜ ಕಾಶೀರಾಜನು, ಪುರುಜಿತನು, ಕುಂತಿಭೋಜ ಕುಂತಿಭೋಜನು, ಚ ಮತ್ತು ನರಪುಂಗವ ಮನುಷ್ಯ ಶ್ರೇಷ್ಠನಾಗಿರ್ತಕ್ಕಂತಹ ಶೈಬ್ಯನು ಇದ್ದಾನೆ.
ವಿವೃತಿಯಲ್ಲಿ ರಾಘವೇಂದ್ರ ಗುರುಸಾರ್ವಭೌಮರು ಈ 4 ಮತ್ತು 5ನೆಯ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡುವಾಗ ಹೀಗೆ ಮಾಡುತ್ತಾರೆ. ಅತ್ರ ಸೇನಾಯಾಮ್, ಅತ್ರ ಅಂದರೆ ಇಲ್ಲಿ ಸೇನಾಯಾಮ್ ಅಂತರ್ಥ. ಮಹೇಶ್ವಾಸಾಹ ಮಹಾಧಾನುಷ್ಕಾಹ, ಒಳ್ಳೆ ಒಳ್ಳೆ ಧನುಸ್ಸುಗಳನ್ನು ಹಿಡಿದ. ಯುಧಿ, ಯುದ್ಧದಲ್ಲಿ ಭೀಮಾರ್ಜುನ ಸಮಾಹ ಶೂರಾಹ ಸಂತಿ, ಭೀಮ ಮತ್ತು ಅರ್ಜುನರಿಗೆ ಸಮರಾಗಿರ್ತಕ್ಕಂಥವರು ಇದ್ದಾರೆ. ತೇ ಕೆ ಇತ್ಯತಃ, ಅವರು ಯಾರ್ಯಾರು ಅಂತನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಯುಯುಧಾನ ಇತ್ಯಾದಿನ. ಮಹಾರಥ ಇತಿ ಪ್ರತ್ಯೇಕಂ ಅನ್ವೇತಿ, ಮಹಾರಥ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಸಪರೇಟಾಗಿ ಅನ್ವಯ ಮಾಡಬೇಕು. ವೀರ್ಯವಾನ್ ಇತಿ ವಿಶೇಷಣಂ, ವೀರ್ಯವಾನ್ ಅನ್ನೋದೇನಿದೆ ಇಲ್ಲಿ ವಿಶೇಷಣ. ನರಪುಂಗವಃ ನರಶ್ರೇಷ್ಠ ಇತ್ಯಪಿ ತ್ರಯಾಣಾಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವೀರ್ಯವಾನ್ ಅನ್ನೋ ವಿಶೇಷಣ ಅಷ್ಟೇ ಅಲ್ಲ, ನರಪುಂಗವಃ ಅಂದರೆ ನರಶ್ರೇಷ್ಠ ಎಂಬುದಾಗಿ ಏನು ವಿಶೇಷಣ ಇದೆ, ಇದನ್ನು 3ವರಿಗೂ ಕೂಡ ಅನ್ವಯವಾಗತ್ತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಯಾರು? ದೃಷ್ಟಕೇತು, ಕಾಶಿರಾಜ ಮತ್ತು ಚೇಕಿತಾನ, ಈ 3 ಕೂಡ ಏನಾಗಿದ್ದಾರೆ? ಮಹಾಪರಾಕ್ರಮಿಶಾಲಿಗಳಾಗಿದ್ದಾರೆ. ಇನ್ನು ಪುರುಜಿತ್ತು, ಕುಂತಿಭೋಜ ಮತ್ತು ಶೈಬ್ಯ ಅಂತ ಏನು ಹೇಳಿದ್ದಾನೋ ಈ 3 ಮಂದಿ ನರಶ್ರೇಷ್ಠರಾಗಿದ್ದಾರೆ. ಹೀಗೆ ಮಹಾರಥರು, ವೀರ್ಯವಂತರೂ, ನರಶ್ರೇಷ್ಠರೂ ಆಗಿರ್ತಕ್ಕಂತಹ ಹೀಗೆ ಈ ರಾಜರುಗಳು ಇಲ್ಲಿ ಇದ್ದಾರೆ ಅಂತ ಅನ್ವಯ ಮಾಡಬೇಕು ಅಂತ ನೋಡಿ. ನಮ್ಮ ಭಗವದ್ಗೀತೆಯ ಯಾರಿಗೆ ಯಾವ ವಿಶೇಷಣಗಳನ್ನು ಕೊಟ್ಟು ಅವರನ್ನು ಸಂಬೋಧನೆ ಮಾಡಬೇಕು ಅಂತನ್ನೋದನ್ನು ಕೂಡ ಗೀತಾ ವಿವೃತ್ತಿಯಿಂದ ನಮಗೆ ಅರ್ಥ ಆಗುತ್ತೆ. ರಾಘವೇಂದ್ರ ಗುರುಸಾರ್ವಭೌಮರು ಗೀತಾ ವಿವೃತ್ತಿಯಿಂದ ಆ ಉಪಕಾರವನ್ನು ಮಾಡುತ್ತಾರೆ. ಯಾರಿಗೆ ಯಾವುದೋ ಇನ್ನೊಂದು ವಿಶೇಷಣವನ್ನು ಕೊಡುವಂತಿಲ್ಲ, ಯಾರಿಗೆ ಯಾವ ವಿಶೇಷಣವನ್ನು ಕೊಡಬೇಕೋ ಅವರಿಗೆ ಅಂತಹ ವಿಶೇಷಣವನ್ನು ಕೊಟ್ಟು ನಮಗೆ ಉಪಕಾರವನ್ನು ಮಾಡುತ್ತಾರೆ. ಇಷ್ಟೇ ಅಲ್ಲ, ಮತ್ತೆ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಾಃ. ಅಷ್ಟೇ ಅಲ್ಲ, ಮತ್ತೆ ಚ ಮತ್ತು ವಿಕ್ರಾಂತಹ ಪರಾಕ್ರಮಿಯಾಗಿರ್ತಕ್ಕಂತಹ ಯುಧಾಮನ್ಯು ಚ ಮತ್ತು ವೀರ್ಯವಾನ್ ಬಲಿಷ್ಠನಾಗಿರ್ತಕ್ಕಂತಹ ಉತ್ತಮೌಜನು ಸೌಭದ್ರ ಸುಭದ್ರೆಯ ಮಗನಾಗಿರ್ತಕ್ಕಂತಹ ಅಭಿಮನ್ಯು ಚ ಮತ್ತು ದ್ರೌಪದಿಯ ಮಕ್ಕಳಾದ ಪ್ರತಿವಿಂಧ್ಯಾದಿಗಳು ಸರ್ವಯೇವ ಎಲ್ಲರೂ ಕೂಡ ಮಹಾರಥಿಕರೇ, ಅಂದರೆ ಧನುರ್ಧಾರಿಗಳಾಗಿ ಏಕಾಂಗಿಗಳಾಗಿ ಇವರು 10,000 ಮಂದಿ ಧನುರ್ಧಾರಿಗಳೊಂದಿಗೆ ಹೋರಾಡುವಂತಹ ಶಕ್ತಿಯನ್ನು ಹೊಂದಿರುವ ಶಸ್ತ್ರಾಸ್ತ್ರ ಪ್ರವೀಣರಾಗಿದ್ದಾರೆ ಅಂತರ್ಥ. ಅದನ್ನು ರಾಘವೇಂದ್ರ ಗುರುಸಾರ್ವಭೌಮರು ಇಲ್ಲಿ ವಿವರಣೆ ಕೊಡ್ತಾರೆ ವಿವೃತ್ತಿಯಲ್ಲಿ. ಮಹಾರಥತ್ವಂ ನಾಮ 11,000 ಯೋಧಯೇಧ್ಯಸ್ಸ ಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ ಇತಿ ಉದ್ಯೋಗ ಪರ್ವೇ. ಉದ್ಯೋಗ ಪರ್ವದಲ್ಲಿ ಹೀಗೆ ಹೇಳಿದ್ದಾರೆ. ಅಂದರೆ ಮಹಾರಥ ಅಂದರೆ ಯಾರನ್ನು ಕರೀತಾರೆ ಅಂದರೆ ನಾವೆಲ್ಲ ಅತಿರಥರು ಮಹಾರಥರು ಅಂತ ಹೀಗೆಲ್ಲ ಹೇಳ್ತೇವೆ. ಹಾಗಾದರೆ ಯಾರನ್ನು ಮಹಾರಥರು ಅಂತ ಕರಿಬೇಕು ಅಂದರೆ ಮಹಾರಥತ್ವಂ ನಾಮ, ಮಹಾರಥರು ಅಂದರೆ ಏಕಃ ಒಬ್ಬನೇ ಒಬ್ಬ, ಅಂದರೆ ಏಕಾಂಗಿಯಾಗಿ 10,000 ಯೋಧಯೇಧ್ಯ 10,000 ಧನುರ್ಧಾರಿಗಳೊಂದಿಗೆ ಹೋರಾಟ ಮಾಡತಕ್ಕಂತಹ ಶಕ್ತಿಯುಳ್ಳವನು. 10,000 ಯಾರ ಜೊತೆಗೆ? ಧನುರ್ಧಾರಿಗಳ ಜೊತೆಗೆ. ಕೈಯಲ್ಲಿ ಬಿಲ್ಲು ಬಾಣ 10,000 ಜನ ನಿಂತುಕೊಂಡಿದ್ದಾರೆ. ಇವನ ಮೇಲೆ ಏಕಕಾಲಕ್ಕೆ 10,000 ಜನ ಬಿಲ್ಲು ಬಾಣಗಳಿಂದ ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಅವರನ್ನು ಎದುರಿಸಿ ಸೋಲಿಸುವ ಶಕ್ತಿ ಇರಬೇಕು ನೋಡಿ. ಸಾಮಾನ್ಯ ಅಲ್ಲ, ಒಬ್ಬರೋ ಇಬ್ಬರೋ ಅಲ್ಲ, ಅದು ಕೈಲೆ ಯುದ್ಧ ಅಲ್ಲ. 10,000 ಜನ ಧನುರ್ಧಾರಿಗಳು. ಇಲ್ಲಿ ಮಧ್ಯದಲ್ಲಿ ಇವನು ನಿಂತುಕೊಂಡಿದ್ದಾನೆ. ಇವನ ಮೇಲೆ ಒಮ್ಮೆಲೆ 10,000 ಧನುರ್ಧಾರಿಗಳಿಂದ ಬಾಣಗಳು ಬೀಳುತ್ತವೆ ಅಂದರೆ ಅದನ್ನು ಫೇಸ್ ಮಾಡಬೇಕಾದ್ರೆ ಎಂತಹ ಚಾಕಚಕ್ಯತೆ ಬೇಕು, ಶಕ್ತಿ ಎಷ್ಟು ಬೇಕು. ಅದಕ್ಕೋಸ್ಕರ ಶಸ್ತ್ರವಿದ್ಯೆಯಲ್ಲಿ ಎಷ್ಟು ಅವನಿಗೆ ಪರಿಣಿತಿ ಬೇಕು. ಆ ಪರಿಣಿತಿಯನ್ನು ಹೊಂದಿದವನನ್ನು ಮಹಾರಥ ಅಂತ ಕರೀತಾರೆ ಅಂತ
ಉದ್ಯೋಗ ಪರ್ವದ ಮಾತನ್ನು ರಾಘವೇಂದ್ರ ಗುರುಸಾರ್ವಭೌಮರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಪಡೆದಂತಕ್ಕಂಥವರನ್ನು ಮಹಾರಥ ಎಂಬುದಾಗಿ ಕರೀತಾರೆ ಅಂತ ಉದ್ಯೋಗ ಪರ್ವದಲ್ಲಿ ಹೇಳಿದೆ. ಇತ್ಯುಕ್ತ ರೂಪಂ ಅಂದರೆ ಈ ರೀತಿಯಾಗಿ ಹೇಳಿರ್ತಕ್ಕಂತಹ ವಿಕ್ರಾಂತ ಅಂದರೆ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸೌಭದ್ರ ಅಂದರೆ ಯಾರು? ಅಭಿಮನ್ಯು ಅಂತರ್ಥ. ಅಷ್ಟೇ ಅಲ್ಲ, ದ್ರೌಪದಿ ಪುತ್ರಾಹ, ದ್ರೌಪದೇಯಾಹ ಅಂದರೆ ದ್ರೌಪದಿಯ ಮಕ್ಕಳು ಅಂತರ್ಥ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತಜೀವಿತಾಃ ನಾನಾಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇಲ್ಲಿ ಏನರ್ಥ ಅಂದರೆ ಅಷ್ಟೇ ಅಲ್ಲ, ಹೇ ದ್ವಿಜೋತ್ತಮ, ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಅಸ್ಮಾಕಂ ನಮ್ಮಗಳ ಮಧ್ಯೆ ಯಾರು ವಿಶಿಷ್ಟಾ ಪ್ರಮುಖರಾದವರೋ ತಾನ್ ಅವರುಗಳನ್ನು ನಿಬೋಧ ನಿಮಗೆ ನಿರೂಪಣೆಯನ್ನು ಮಾಡುತ್ತೇನೆ. ತೇ ನಿಮಗೋಸ್ಕರ ಸಂಜ್ಞಾರ್ಥಂ ನೀವು ತಿಳಿದುಕೊಳ್ಳುವುದಕ್ಕಾಗಿ ಮಮ ಸೈನ್ಯಸ್ಯ ನನ್ನ ಸೈನ್ಯಕ್ಕೆ ನಾಯಕಾಹ ಸೇನಾಪತಿಗಳು ಯಾರಿದ್ದಾರೋ ತಾನ್ ಅವರನ್ನು ಬ್ರವೀಮಿ ಹೇಳ್ತೇನೆ. ಯಾರ್ಯಾರಿದ್ದೀರಾ? ಭವಾನ್ ನೀವಿದ್ದೀರಾ, ಭೀಷ್ಮಶ್ಚ ಭೀಷ್ಮಾಚಾರ್ಯರಿದ್ದಾರೆ, ಕರ್ಣನಿದ್ದಾನೆ, ಸಮಿತಿಂಜಯ ಯುದ್ಧದಲ್ಲಿ ಜಯಶೀಲರಾದ ಕೃಪಾಚಾರ್ಯರಿದ್ದಾರೆ, ಚ ಮತ್ತು ಅಶ್ವತ್ಥಾಮಾಚಾರ್ಯರಿದ್ದಾರೆ, ಚ ಮತ್ತು ವಿಕರ್ಣನಿದ್ದಾನೆ, ತಥೈವ ಅದೇ ರೀತಿಯಾಗಿ ಸೋಮದತ್ತನ ಮಗನಾಗಿರ್ತಕ್ಕಂತಹ ಭೂರಿಶ್ರವನಿದ್ದಾನೆ. ಅಷ್ಟೇ ಅಲ್ಲ, ಅನ್ಯೇ ಇತರರಾಗಿರ್ತಕ್ಕಂತಹ ಬಹವಃ ಅನೇಕರಾದ ಶೂರರು ಮದರ್ಥೆ ನನಗೋಸ್ಕರವಾಗಿ ತ್ಯಕ್ತಜೀವಿತಾ ಪ್ರಾಣಗಳನ್ನು ಬಿಡುವುದಕ್ಕೆ ಸಿದ್ಧರಾಗಿದ್ದಾರೆ. ಸರ್ವೇ ಇವರೆಲ್ಲರೂ ಕೂಡ ನಾನಾ ಶಸ್ತ್ರಪ್ರಹರಣಾ ಅನೇಕ ವಿಧವಾದ ಶಸ್ತ್ರಗಳಿಂದ ಯುಕ್ತರಾದವರಾಗಿದ್ದಾರೆ. ಯುದ್ಧ ವಿಶಾರದಾ ಯುದ್ಧದಲ್ಲಿಯೂ ಕೂಡ ಪಂಡಿತರಾದವರಾಗಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಅಸ್ಮಾಕಂ ತ್ಯುತಿ ಪಾಂಡವ ವ್ಯಾವರ್ತಕಸ್ತು ಶಬ್ದ. ಇಲ್ಲಿ ಅಸ್ಮಾಕಂ ಅಂತ ಯಾಕೆ ಹೇಳಿದ ಅಂದರೆ ಪಾಂಡವರ ಸೈನ್ಯವನ್ನು ವ್ಯಾವರ್ತನೆ ಮಾಡಲಿಕ್ಕಾಗಿ, ಅಂದರೆ ಪಾಂಡವರ ಸೈನ್ಯ ಬಿಟ್ಟು ನಮ್ಮ ಸೈನ್ಯ ಅಂತೇನಿದೆ ಅದರ ಬಗ್ಗೆ ಈಗ ನಿಮಗೆ ವಿವರಣೆ ಕೊಡ್ತೇನೆ ನೋಡಿ ಅಂತ ಅಸ್ಮಾಕಂ ಅಂತ ಇಲ್ಲಿ ಶಬ್ದವನ್ನು ಬಳಸಲಾಗಿದೆ. ಅಸ್ಮಾಕಂ ಸಂಬಂಧಿನಃ ಅಂದರೆ ನಮ್ಮ ಸಂಬಂಧಿಗಳಾದ ಅಂತರ್ಥ. ವಿಶಿಷ್ಟಾ ಅಂದರೆ ಬಲಿಷ್ಠಾ ಮಮ ಸೈನ್ಯಸ್ಯ ನಾಯಕಾ ನೇತಾರಃ ನನ್ನ ಸೈನ್ಯದ ಬಲಿಷ್ಠ ನೇತಾರರಾದವರು ಯಾರು ಅನ್ನೋದನ್ನು. ಏತಾನ್ ನಿಬೋಧ ಬುದ್ಧಿಸ್ಥಾನ ಜಾನೀಹಿ ಅವರೆಲ್ಲರನ್ನೂ ಕೂಡ ನಿಮ್ಮ ಬುದ್ಧಿಗೆ ತಂದುಕೊಳ್ಳಿ ಅಂತ. ತೇ ತವ ಸಮ್ಯಕ್ ಜ್ಞಾನಾರ್ಥಂ ತಾನ್ ಬ್ರವೀಮಿ ನಿಮಗೆ ಸರಿಯಾದ ತಿಳುವಳಿಕೆ ಆಗಲಿ ಅನ್ನುವ ಕಾರಣದಿಂದ ಅವರ ಹೆಸರುಗಳನ್ನು ಬ್ರವೀಮಿ ಹೇಳುತ್ತೇನೆ. ದ್ವಿಜೋತ್ತಮ, ಇಲ್ಲಿ ದ್ವಿಜೋತ್ತಮ ಅಂದರೆ ಯಾರನ್ನು ಸಂಬೋಧನೆ ಮಾಡಿದ್ರು ಅಂದರೆ ಇತಿ ಆಚಾರ್ಯ ಸಂಬೋಧನಂ, ಇಲ್ಲಿ ಆಚಾರ್ಯರಾಗಿರ್ತಕ್ಕಂತಹ ದ್ರೋಣಾಚಾರ್ಯರನ್ನು ಸಂಬೋಧನೆ ಮಾಡಿದ್ದಾನೆ ಅಂತ. ಮತ್ತೇನು ಅರ್ಥವನ್ನು ಹೇಳ್ತಾರೆ ನಾಳೆಯ ಪಾಠದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.